ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡೆಲಿವರೆನ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಕರ್ತನು ಕೊಟ್ಟಂಥ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಜೂಲೈ ತಿಂಗಳಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ, ನಿನ್ನ ದೇವರಿಗೆ ಎಲ್ಲವೂ ಸಾಧ್ಯ. ಆಮೆನ್. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋಕೆ ಮುಂಚೆ ಸತ್ಯವೇದದಿಂದ ಒಂದು ವಾಕ್ಯನ ಓದಿ ನಿಮ್ಮ ಬಿಡುಗಡೆಗೋಸ್ಕರ, ನಿಮ್ಮ ಅದ್ಭುತಗೋಸ್ಕರ, ನಿಮ್ಮ ಸೌಖ್ಯಗೋಸ್ಕರ ಪ್ರಾರ್ಥಿಸಲು ನಾನು ಆಸೆ ಪಡ್ತಿದ್ದೀನಿ. ಸತ್ಯವೇದದಲ್ಲಿ ಆದಿಕಾಂಡ 18ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನಿಗೆ ಅಸಾಧ್ಯವಾದುದು ಉಂಟು. ಆಮೆನ್. ನಾನು ಹೇಳಿದಂತೆ ಬರುವ ವರ್ಷ ಇದೇ ಕಾಲದಲ್ಲಿ ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಮೆನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಡೈಲಿ ಡೆಲಿವರೆನ್ಸ್ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳು ನೋಡಿ ಏಸಪ್ಪ ಹೇಳ್ತಿದ್ದಾರೆ, ಮಗನೇ ಮಗಳೇ, ನಿನ್ನ ದೇವರಾದ ಕರ್ತನಿಗೆ ಅಸಾಧ್ಯವಾದುದು ಉಂಟೋ ಅಂದರೆ ದೇವರಿಗೆ ಆಗದಿರುವ ಕಾರ್ಯ ಉಂಟೋ ಎಂಬುದಾಗಿ ನಮ್ಮ ನೋಡಿ ಕೇಳ್ತಿದ್ದಾರೆ. ಯಾಕಂದರೆ ಸತ್ಯವೇದದಲ್ಲಿ ನೋಡುವಾಗ ಸಾರಲು ಮತ್ತು ಆತನ ಗಂಡ ಆಬ್ರಮ್ ಮಕ್ಕಳೇ ಮುದುಕಾಗಿ ಗರ್ಭ ಫಲ ಸತ್ತೋಗಿ ಆಬ್ರಮನ ಶಕ್ತಿ ಕುಂದು ಹೋಗಿತ್ತು. ಆ ಸಮಯದಲ್ಲಿ ದೇವರು ವಾಗ್ದಾನ ಮಾಡ್ತಿದ್ದಾರೆ, ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬರುವಾಗ ನಿನ್ನ ಹೆಂಡತಿಗೆ ಒಂದು ಮಗನಿರುವನೆಂಬುದಾಗಿ. ಇದನ್ನು ಕೇಳಿದ ತಕ್ಷಣ ಸಾರಳಿಗೆ ಅಪನಂಬಿಕೆ, ಅವಿಶ್ವಾಸ. ಅವಳು ನಗುತ್ತಲೇ ಬಿದ್ದ ಮಕ್ಕಳೇ. ಕಾರಣ, ಅವಳಿಗೆ ಮದುವೆಯಾಗಿ ಎಷ್ಟೋ ವರ್ಷ ಆಗಿದ್ರು ಕೂಡ ಮಕ್ಕಳ ಭಾಗ್ಯ ಇರಲಿಲ್ಲ. ಒಂದು ವೇಳೆ ಅನೇಕ ಡಾಕ್ಟ್ರ್ ಹತ್ರ ಹೋಗಿರ್ಬೋದು, ಅನೇಕ ಟ್ರೀಟ್ಮೆಂಟ್ ತೊಗೊಂಡಿರ್ಬೋದು. ಡಾಕ್ಟ್ರ್ ಹೇಳಿರ್ಬೋದು, ನಿಮಗೆ ವಯಸ್ಸಾಗಿದೆ, ಗರ್ಭ ಫಲ ಸತ್ತೋಗಿದೆ, ನಿಮ್ಮ ಯಜಮಾನರಿಗೆ ಬಲ ಕುಂದಿ ಹೋಗಿದೆ, ಇನ್ನು ಆಸೆ ಬಿಟ್ಬಿಡಿ, ಇನ್ನು ಕನಸು ಕಾಣಬೇಡಿ, ನಿಮಗೆ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿರ್ಬೋದು. ಅವರು ಡಾಕ್ಟ್ರ್ ಹೇಳಿದಂಥ ರಿಪೋರ್ಟ್ ಇಟ್ಕೊಂಡು ಅದನ್ನು ಡಾಕ್ಟ್ರೇ ಹೇಳ್ಬಿಟ್ರಲ್ಲ, ಮೆಡಿಕಲ್ ರಿಪೋರ್ಟೇ ಬಂದ್ಬಿಡ್ತಲ್ಲ ಎಂಬುದಾಗಿ ಅದ್ರ ಮೇಲೆ ನಂಬಿಕೆ ಇಟ್ಬಿಟ್ರು. ಆದರೆ ಏಸಪ್ಪ ಹೇಳ್ತಾರೆ, ಮಗನೇ ಮಗಳೇ, ಬರೋ ವರ್ಷ ನಿನ್ನ ಬಳಿಗೆ ಬರುವಾಗ ನಿನ್ನ ಹೆಂಡತಿಗೆ ಒಂದು ಮಗನನ್ನು ಇರುವನೆಂಬುದಾಗಿ ವಾಗ್ದಾನ ಕೊಡುವಾಗ ಇದನ್ನು ಸಾರಲು ನಂಬಿಕೆ ಇಡಲಿಲ್ಲ, ವಿಶ್ವಾಸ ಮಾಡಲಿಲ್ಲ. ಅವಳು ಅಪನಂಬಿಕೆಯಿಂದ, ಅವಿಶ್ವಾಸದಿಂದ ಒಂದು ಪರ್ಯಾಸವಾಗಿ ನಗುವುದನ್ನು ನೋಡ್ತೀವಿ. ಅಂಥ ಸಮಯದಲ್ಲಿ ದೇವರು ಕೇಳ್ತಾರೆ, ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟು. ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ತುಂಬ ಜನ ಅದ್ಭುತ ಬೇಕು, ಆಶೀರ್ವಾದ ಬೇಕು, ಬಿಡುಗಡೆ ಬೇಕು, ಸೌಖ್ಯ ಬೇಕು, ಸಮಾಧಾನ ಬೇಕು, ಎಲ್ಲದರಲ್ಲಿ ಒಂದು ಜಯ ಬೇಕಂತ ಆಸೆ ಪಡ್ತಾರೆ, ನಿರೀಕ್ಷೆ ಮಾಡ್ತಾರೆ. ಆದರೆ ಅದನ್ನು ಕೊಡುವಂಥ, ಮಾಡುವಂಥ ಯೇಸು ಸ್ವಾಮಿ ಮೇಲೆ ನಂಬಿಕೆ ಬರುವುದಿಲ್ಲ. ಕಾರಣ, ಅವರ ಪರಿಸ್ಥಿತಿ, ಅವರ ಬೆಲೆಯಿನ, ಅವರ ಅಗತ್ಯ, ಅವರ ಕಾರ್ಯಗಳು ಆ ರೀತಿ ಇರ್ತದೆ. ಆದರೆ ನೋಡಿ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಬೇಕಾದ್ರೆ, ನಿಮ್ಮ ಜೀವಿತದಲ್ಲಿ ದೇವರ ಶಕ್ತಿಯನ್ನು, ದೇವರ ಮಹಿಮೆಯನ್ನು, ದೇವರ ಅದ್ಭುತವನ್ನು ನೀವು ಹೊಂದಿಕೊಳ್ಳಬೇಕಾದ್ರೆ ಮುಖ್ಯವಾಗಿ ದೇವರ ಮೇಲೆ, ಆತನ ವಾಕ್ಯದ ಮೇಲೆ, ಆತನ ಶಕ್ತಿಯ ಮೇಲೆ, ಆತನ ಬಲದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ದೇವರಿಗೆ ಮೆಚ್ಚುಗೆಯಾಗಿರುವುದು ಅಸಾಧ್ಯವಾದ ಕಾರ್ಯ. ಇವತ್ತು ನಿಮ್ಮ ಅವಿಶ್ವಾಸನೇ, ನಿಮ್ಮ ಅಪನಂಬಿಕೆನೇ ನಿಮ್ಮ ಜೀವಿತದಲ್ಲಿ ದೇವರಿಂದ ಬರುವಂಥ ಎಲ್ಲ ಆಶೀರ್ವಾದ, ಬಿಡುಗಡೆ, ಸೌಖ್ಯ, ಅದ್ಭುತ ತಡೆಯಾಗಿದೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ವಾಗ್ದಾನ ಕೊಡ್ತಾರೆ, ಕರ್ತನಾದ ದೇವರು ವಾಗ್ದಾನ ಕೊಡ್ತಾರೆ. ಆದರೆ ಆ ಸಾರಳಿಗೆ ಅದನ್ನು ನಂಬಕ್ಕಾಗಲಿಲ್ಲ, ಅದನ್ನು ವಿಶ್ವಾಸ ಮಾಡೋಕ್ಕಾಗಿಲ್ಲ. ಅವಳು ಪರ್ಯಾಸದಿಂದ ನಗುವುದನ್ನು ನೋಡ್ತೀವಿ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಏನು ಮಾಡೋಕ್ಕಾಗುತ್ತೆ, ನಮ್ಮ ಕಷ್ಟ, ನಮ್ಮ ಹಣೆ ಬರಹ, ನಾವು ಕೇಳಿ ಬಂದಂಥ ವರ ಎಂಬುದಾಗಿ
ದೇವರ ಶಕ್ತಿ ಮೇಲೆ, ದೇವರ ಒಂದು ಬಲದ ಮೇಲೆ, ದೇವರ ಒಂದು ಮಹಿಮೆ ಮೇಲೆ ಅಪನಂಬಿಕೆ, ಅವಿಶ್ವಾಸದಿಂದಲೇ ನಿಮಗೆ ದೇವರ ಮಹಿಮೆ ನೋಡೋಕ್ಕಿದ್ದಿಲ್ಲ. ಆದ್ದರಿಂದ ನಿಮ್ಮಲ್ಲಿರುವಂಥ ಅಪನಂಬಿಕೆಯನ್ನು, ಅವಿಶ್ವಾಸವನ್ನು ತೆಗೆದುಹಾಕಿ ಇವತ್ತೇ ದೇವರು ಒಂದು ದೊಡ್ಡ ಕಾರ್ಯ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಒಪ್ಪಿಸ್ಕೊಳ್ಳೋಣವಾ? ಪ್ರೀತಿಯ ಕರ್ಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದೋ ಈ ಡೈಲಿ ವಿಡಿಯೋಸ್ ಮೂಲಕ ದೇವರ ವಾಕ್ಯ ಕೇಳ್ತಿರುವ ಅವರ ಹೃದಯದಲ್ಲಿರುವಂಥ ಎಲ್ಲ ಅಪನಂಬಿಕೆ, ಅವಿಶ್ವಾಸವನ್ನು ಯೇಸುವಿನ ನಾಮದಲ್ಲಿ ತೆಗೆದಾಕಪ್ಪ. ಅವರಲ್ಲಿ ನಂಬಿಕೆ ಕೊಡು, ವಿಶ್ವಾಸವನ್ನು ಕೊಡು, ನಿಮ್ಮ ಶಕ್ತಿಯನ್ನು, ಬಲವನ್ನು, ಮಹಿಮೆಯನ್ನು, ನಿಮ್ಮ ಅದ್ಭುತ ನಂಬುವಂತೆ ಕೃಪಣೆ ಕೊಡಪ್ಪ. ನಂಬುವಂಥ ಅಷ್ಟು ಮಕ್ಕಳಿಗೆ ಯೇಸು ಕ್ರಿಸ್ತುವಿನ ನಾಮದಲ್ಲಿ ದೇವರ ಬಿಡುಗಡೆ, ಅದ್ಭುತ, ಸೌಖ್ಯ, ಆಶೀರ್ವಾದ ಉಂಟಾಗಲಿ ಸ್ವಾಮಿ. ಆ ರೀತಿ ಮಾಡಿದಕ್ಕೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು.